ನಮಸ್ತೆ ಎಲ್ಲರಿಗೂ. ನಾನು ತೇಜಸ್ವಿ ಕನಸು. ಇವತ್ತು ನಾನು ಒಂದು ಒಳ್ಳೆ ಮನೆಮದ್ದು ಜೊತೆ ಬಂದಿದ್ದೀನಿ. ಏನಪ್ಪ ಅಂತೇಳಿದರೆ, ಇವಾಗಿನ ಕಾಲದಲ್ಲಿ ಎಲ್ಲರ ಕಾಲೆಲ್ಲ ಆಣಿಗಳಾಗಿರುತ್ತೆ. ಒಬ್ಬೊಬ್ರು ಹೇಳಲ್ಲ, ಒಬ್ಬೊಬ್ರು ಹೇಳ್ಕೊಳ್ತಾರೆ. ತುಂಬ ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅದನ್ನು ಕುಯ್ಯಿಸಿ ಆಪ್ರೇಷನ್ ಎಲ್ಲ ಮಾಡಿಸಿರು ಮತ್ತೆ ಮೊಳಕೆ ಬರೋ ಅಂಥದ್ದು ತುಂಬ ಚಾನ್ಸಸ್ ಇದೆ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ, ಪ್ಲಾಸ್ಟರ್ ಹಾಕ್ತಾರೆ. ಪ್ಲಾಸ್ಟ್ರಲ್ಲಿ ಹೋಗ್ಬೋದೇನೋ ಅಂತೇಳಿ. ಒಬ್ಬೊಬ್ಬರು ಹೆದರಿ ಅದನ್ನು ಕುಯ್ಸೋಕ್ಕೆ ಹೋಗಲ್ಲ, ಅಂಗಾಲು ಕುಯ್ತಾರಲ್ಲ ಅಂತೇಳಿ. ಒಬ್ಬರು ಕೈಯಲ್ಲೂ ಆಗಿರುತ್ತೆ, ನರುಣಿ ಥರ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದಕ್ಕೆಲ್ಲ ಇವತ್ತೊಂದು ಮನೆಮದ್ದು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಟ್ರೈ ಮಾಡಾದಮೇಲೆ ನಿಮಗೆ ಹೇಳ್ತಾ ಇರೋದು. ನನ್ನ ಕಾಲಲ್ಲೂ ಆಣಿಯಾಗಿತ್ತು, ಕುಯ್ಸೋ ಹಂತಕ್ಕೆ ಹೋಗಿತ್ತು. ಆಮೇಲೆ ಇದೇ ಥರ ಯಾರೋ ಹೇಳಿದರು, ಈ ಥರ ಮಾಡಿ ನೋಡಿ ಕಡಿಮೆ ಆಗುತ್ತೆ ಅಂತೇಳಿ. ಅದು ಮಾಡಿ ನೋಡಿದಾಗ 100% ಕಡಿಮೆ ಆಯಿತು. ಇವಾಗ ಸ್ವಲ್ಪನೂ ಕಾಲಲ್ಲಿ ಇಲ್ಲ. ಮೊಳಕು ಒಳಗಡೆ ಇರುತ್ತಲ್ಲ ಮೊಳಕು, ಅದರ ಸಮೇತ ಅದು ಹೋಗುತ್ತೆ. ಅದಕ್ಕೆ ಬೇಕಾಗಿರೋದು ಎರಡೇ ಐಟಮ್ಸು. ಅದು ನಿಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ. ಏನಪ್ಪ ಅಂತೇಳಿದರೆ ನೋಡಿ, ಚಕ್ಕೆ, ಸಾಂಬಾರಿಗೆ ಯೂಸ್ ಮಾಡೋಂಥದ್ದು, ಪಲಾವಿಗೆ ಯೂಸ್ ಮಾಡೋಂಥ ಚಕ್ಕೆ ಮತ್ತು ಸುಣ್ಣ. ಏನಪ್ಪ ಇದು ಎರಡೇ ಐಟಮ್ಸಿಂದ ಹೋಗುತ್ತಾ ಅಂತೇಳಿ ನೀವು ಅನ್ಕೋಬೋದು. ಖಂಡಿತವಾಗ್ಲೂ ಎಷ್ಟೇ ದೊಡ್ಡ ಆಣಿಯಾಗಿರೋ 15 ದಿನದಲ್ಲಿ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಈ ಚಕ್ಕೆನ ನೇಸಾಗಿ ಪುಡಿ ಮಾಡಬೇಕು. ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಇದನ್ನು ಇವಾಗ ನೋಡಿ ಒಂದು ಚಿಟಿಕೆ ಅಷ್ಟು ತಗೊಂಡು ಇದಕ್ಕೆ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡ್ಕೊಡ್ತೀನಿ. ಸುಣ್ಣನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎರಡು ಕ್ಲೀನಾಗಿ ಮಿಕ್ಸ್ ಆಗಬೇಕು. 5 ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಮನೆಮದ್ದು ಇದು. ಆಸ್ಪತ್ರೆಗೆ ಹೋಗಬೇಕು, ಕುಯ್ಯಿಸ್ಬೇಕು ಅನ್ನೋದು ಏನೂ ಇರಲ್ಲ. ಸುಣ್ಣ ಚೂರು ಜಾಸ್ತಿ ಹಾಕಬೇಕು. ಅದು ಬೆಂದು ಒಳಗಡೆಯಿಂದ ಫುಲ್ ಮೊಳಕು ಸಮೇತ ಈಚೆಗೆ ಬರುತ್ತೆ. 15 ದಿನದಲ್ಲಿ 4-5 ದಿನಕ್ಕೆ ಸ್ವಲ್ಪ ಈಚೆಗೆ ಬರುತ್ತೆ. 10 ದಿನ ಕಂಪ್ಲೀಟ್ ಆಗುತ್ತೆ. ಆದರೂ 15 ದಿನ ಕ್ಲಿಯರ್ ಆಗೋ ತನಕನೂ ಹಾಕಿ ಚೆನ್ನಾಗಿ. ಆಮೇಲೆ ಎಲ್ಲಿ ಇದು ಆಣಿ ಇರುತ್ತೆ ಅಲ್ಲಿಗೆ ಹಾಕಬೇಕು. ಈಗ ನಾನು ಸುಮ್ಮನೆ ಕೈ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಪ್ಲೇಸಲ್ಲಿ ಆಣಿ ಇದೆ ಅಂತಾದರೆ ಇಲ್ಲಿಗೆ ಈ ಥರ ಹಾಕಿಬಿಟ್ಟು, ಏನೂ ಆಗಲ್ಲ, ಉರಿಯಲ್ಲ, ಏನಿಲ್ಲ. ಚಿಕ್ಕ ಮಕ್ಕಳಿಂದ ವಯಸ್ಸಾದ ತನಕ ಎಲ್ಲರೂ ಇದನ್ನು ಹಾಕೋಬೋದು. ಸುಣ್ಣ ಹಾಕಿದ್ದೀವಲ್ಲ ಸುಟ್ಟೋಗುತ್ತೆ ಅಂತೇಳಿ ಅನ್ಕೋಬೇಡಿ. ಮಕ್ಕಳಿಗೆಲ್ಲಾದರೆ ಸ್ವಲ್ಪ ಕಡಿಮೆ ಹಾಕಿ. ರಾತ್ರಿ ಮಲಗೋ ಟೈಮಲ್ಲಿ ಅದು ಎಲ್ಲಿ ಆಣಿರುತ್ತೆ ಅಲ್ಲಿಗೆ ಈ ಥರ ಹಾಕಿಬಿಟ್ಟು, ಈ ಥರ ಗಮ್ ಪ್ಲಾಸ್ಟ್ರು ಬರುತ್ತಲ್ವ, ಗಮ್ ಪ್ಲಾಸ್ಟ್ರಲ್ಲಿ ಅದನ್ನು ಕವರ್ ಮಾಡಿಬಿಡಿ. ಕವರ್ ಮಾಡಿ ಬೆಳಿಗ್ಗೆ ತನಕ ತೆಗಿಬಾರ್ದು ನೀವು. ಬೆಳಿಗ್ಗೆ ತನಕನೂ ಅದು ಅಲ್ಲೇ ಇರಬೇಕು. ಬೆಳಿಗ್ಗೆ ನೀವು ಅದನ್ನು ತೆಗೆದ್ರಾಯಿತು. ಈ ಥರ ಆಣಿ ಇರೋ ಪ್ಲೇಸಿಗೆ ಹಾಕಿ ಈ ಥರ ಗಮ್ ಪ್ಲಾಸ್ಟ್ರನ್ನ ಹಾಕಿ. ಯಾಕೆಂತೇಳಿದ್ರೆ ಮಲಗ್ದಾಗ ಬಿದ್ದೋಗುತ್ತಲ್ಲ, ನಾವು ಬಟ್ಟೆ ಎಲ್ಲ ಕಟ್ ನೋಡಿದ್ವಿ, ಅದು ನಿಲ್ಲಲ್ಲ. ಈ ಥರ ಗಮ್ ಪ್ಲಾಸ್ಟ್ರು ಎರಡೂ ಕಡೆ ಎಲ್ಲ ಕಡೆನೂ ಪ್ಲಾಸ್ಟ್ರ್ ಮಾಡಿಬಿಟ್ಟು ಹಾಕಿಬಿಡಿ. ಬೆಳಿಗ್ಗೆ ತನಕನೂ ತೆಗಿಬೇಡಿ. ತುಂಬ ಚೆನ್ನಾಗಿ ಇದರಲ್ಲಿ ರಿಸಲ್ಟ್ ಬರುತ್ತೆ. ಯಾಕೆಂದರೆ 100% ಹೋಗುತ್ತೆ ಅದರಲ್ಲಿ. ನಾನು ನಮ್ಮ ಮನೆಯವರಿಗೂ ಆಗಿತ್ತು, ಮಕ್ಕಳಿಗಾಗಿತ್ತು, ಒಬ್ಬರು ಕಾಲಿಂದ ಒಬ್ಬರಿಗೆ. ಇವಾಗ ಅದು ಏನಾಗಿದೆ ಅಂತೇಳಿದರೆ ಅಂಟು ರೋಗ ಆಗಿಬಿಟ್ಟಿದೆ. ಅಂಟು ರೋಗನ ನಾವು ಕುಯ್ದು ಮಾಡಿ ಅದನ್ನು ಹೋಗೋಕ್ಕಾಗಲ್ಲ. ಸುಮ್ಮನೆ ಆಪ್ರೇಷನ್ನು ಅದು ಇದು ಅಂತೇಳಿದರೆ ತುಂಬ ತಿಂಗಳಾನುಗಟ್ಟಲೆ ನೋವು ಪಡಬೇಕು. ಮತ್ತು ಅದು ತನ್ನಿಂತಾನೇ ಮೊಳಕು ಈಚೆಗೆ ಬಂದೇ ಬರುತ್ತೆ. ನಾನು ತುಂಬ ಜನಿನ ಹತ್ರ ನೋಡಿದ್ದೀನಿ ಕಾಲಲ್ಲೆಲ್ಲ. ಅದು ಮೊಳಕು ಬಂದೇ ಬರುತ್ತೆ. ನಡೆಯೋಕ್ಕೆ ಬಿಡಲ್ಲ, ಒಂದು ಸ್ಲಿಪ್ಪರ್ ಹಾಕೋಕ್ಕೆ ಬಿಡಲ್ಲ, ಫ್ಲಾಟ್ ಸ್ಲಿಪ್ಪರ್ ಹಾಕೋಕ್ಕಾಗಲ್ಲ. ನನಗೂ ಹಾಗೆ ಆಗಿತ್ತು. ಫ್ಲಾಟ್ ಸ್ಲಿಪ್ಪರ್ ಹಾಕೋಕ್ಕಾಗ್ತಾ ಇರಲಿಲ್ಲ. ಸ್ಮೂತಾಗಿ ಮೆತ್ತನೆ ಸ್ಲಿಪ್ಪರ್ ಮಾತ್ರ ಹಾಕಬೇಕಾಗಿತ್ತು. ಅವಾಗ ಈ ಮನೆಮದ್ದು ಟ್ರೈ ಮಾಡಿದ ಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಈಗ ಯಾವುದೇ ಆಣಿಗಳಿಲ್ಲ ನಮ್ಮ ಕಾಲುಗಳಲ್ಲಿ. ಇದನ್ನು ನರೋಣಿ ಅಂತಾರಲ್ಲ, ಅದಕ್ಕೂ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಹಾಕಿಬಿಟ್ಟು ಅದಕ್ಕೂ ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಇದನ್ನೆಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ. ಇದ್ದವರು ಕಾಲಲ್ಲಿ ಸಾಮಾನ್ಯವಾಗಿ ಎಲ್ಲರ ಜೊತೆನೂ ಇರುತ್ತೆ ಇವಾಗ ಆಣಿ ಅನ್ನೋದು. ಎಲ್ಲರೂ ಟ್ರೈ ಮಾಡಿ ನೋಡಿ ಒಂದು ಸಲ. ತುಂಬ ಚೆನ್ನಾಗಿದೆ ಈ ಮನೆಮದ್ದು. 100% ವರ್ಕೌಟ್ ಆಗುತ್ತೆ. ಇದು ಆಗಲಿಲ್ಲ ಅಂತೇಳಿದರೆ ನೆಕ್ಸ್ಟು ಕುಯ್ಸೋ ಹಂತಕ್ಕೆ ಹೋಗಿ. ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲ ನಾವು ಕುಯ್ಸಲೇಬೇಕು ಅಂತೇಳಿ ಹೇಳಿದ್ದಾರೆ ಅಂಥೇಳಿ 8 ದಿನ ತಡ್ಕೊಂಡು ನೋಡಿ, ಹಾಕಿ ನೋಡಿ ಮನೆಮದ್ದನ್ನು. ಇದು ನಿಮಗೇನು ಆಗ್ತಾನೇ ಇಲ್ಲ ಅಂತೇಳಿದರೆ ಕುಯ್ಸ್ಕೊಳ್ಳಿ ಹೋಗಿ. ಥ್ಯಾಂಕ್ ಯು.